ನಮಸ್ಕಾರ ಪ್ರಿಯ ವೀಕ್ಷಕರು, ನಾನು ಪ್ರೀತಿಯ ಗುರುಪ್ರಸಾದ್ ಮೆಂಟೆ. ಇವತ್ತು ಬಹಳ ದಿನಗಳ ನಂತರ ನಾವು ಇವತ್ತು ಬಾಲ್ಕಿ ತಾಲೂಕಿನ ಬೋಳೆಗಾಂವ್ ಗ್ರಾಮದಲ್ಲಿ ವಿಶೇಷ ಮಾಡಿ ಇವತ್ತು ಒಬ್ಬ ಹೈನುಗಾರಿಕೆಯಲ್ಲಿ ವಿಶೇಷ ಸಾಧನೆ ಮಾಡಿರ್ತಕ್ಕಂಥ ರೈತರ ಜೊತೆ ಸಂದರ್ಶನ ಮಾಡಲಿಕ್ಕೆ ಬಂದಿದ್ದೀವಿ. ಅವ್ರು ಯಾವ ರೀತಿ ಇವತ್ತು ಹೈನುಗಾರಿಕೆಯಲ್ಲಿ ಒಂದು ಅತಿ ಉತ್ತಮ ಸಾಧನೆಯನ್ನು ಮಾಡಿ ಹೈನುಗಾರಿಕೆಯಲ್ಲಿ ಹೆಚ್ಚಿನ ಆದಾಯವನ್ನು ಯಾವ ರೀತಿ ಗಳಿಸ್ತಾ ಇದ್ದಾರೆ ಅಂತಕ್ಕಂಥ ವಿಷಯ ಮೇಲೆ ಇವತ್ತು ನಾವು ಅವ್ರ ಜೊತೆ ಸಂದರ್ಶನ ಮಾಡಲಿದ್ದೀವಿ. ಯಾರು ಆ ವ್ಯಕ್ತಿ ಯಾರು, ಒಂದು ಒಳ್ಳೆಯ ರೀತಿಯಲ್ಲಿ ಹೈನುಗಾರಿಕೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಯಾರು, ಅದರ ಜೊತೆ ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಅದರ ಜೊತೆ ಇನ್ನೊಂದೇನಪ್ಪ ಅಂತಂದ್ರೆ ಸಮಗ್ರ ಬೇಸಾಯ ಪದ್ಧತಿಗಳನ್ನು ಯಾವ ರೀತಿ ಅವರು ಅಳವಡಿಕೆ ಮಾಡಿದ್ದಾರೆ ಅನ್ನತಕ್ಕಂಥ ವಿಷಯ ಬಗ್ಗೆ ಅವ್ರ ಜೊತೆ ಇವತ್ತು ಚರ್ಚೆ ಮಾಡೋಣ. ಸರ್ ನಮಸ್ಕಾರ ಸರ್, ತಮ್ಮ ಪರಿಚಯ? ಮಹಾದೇವ್ ವೈಜನಾಥ್ ಬುಳ್ಳ ಅಂತ ಹೇಳಿ. ಇವತ್ತು ನೋಡ್ರಿ, ಅವ್ರ ಹೆಸರು ಹೇಳಿದ ತಕ್ಷಣ, ಮಾಲಕರ ಹೆಸರು ಹೇಳಿದ ತಕ್ಷಣ ಅವರು ಎಮ್ಮೆಗಳನ್ನೂ ಸಹ ಅವ್ರ ಹೆಸರಿಗೆ ಪ್ರಶಂಸೆ ಮಾಡ್ತಾ ಇದ್ದಾವೆ. ಅದ್ರ ಜೊತೆ ಏನಪ್ಪಾ ಅಂತಂದ್ರೆ, ನೀವು ಈ ಫೀಲ್ಡ್ ಬರ್ಲಿಕ್ಕೆ ಯಾರ ಕಾರಣರಾದ್ರು ಅಂತ ಹೇಳಿ? ಸ್ವಂತ ನಾನು ಕಾಲೇಜಿನ ಮಾಡ್ತೀನಿ ಸರ್. ಹೌದಾ? ಸರಿ, ಈಗ ಈ ಹೈನುಗಾರಿಕೆನೇ ಯಾಕೆ ನೀವು ಕೈಯಾಗ ತಗೊಂಡ್ರಿ? ಎಲ್ಲ ವ್ಯವಸಾಯ ಎಲ್ಲಿ ಕೆಲಸ ಮಾಡಬೇಕು, ಯಾರು ಮಾಡಬೇಕು, ತಂತ ಹೊಲ ಇಲ್ಲಿ ಎಲ್ಲ ಮೇಂಟೈನ್ ಮಾಡಿಸ್ತೀವಿ. ಅಂದ್ರೆ ನಿಮ್ಗೆ ಸ್ವಂತ ಜಮೀನ್ ಇದೆಯಾ? ಸ್ವಂತ. ಎಷ್ಟಿದೆ ಜಮೀನ್ ನಿಮ್ಗೆ? ಇಲ್ಲಿ 8 ಎಕರೆ ಇದೆ ಸರ್. 8 ಎಕರೆ. ಅದರಲ್ಲಿ ಅಂದ್ರೆ ಬೇರೆ ಎಲ್ಲ ಬೆಳೆಗಳಿದಾವೆ? ತೊಗರಿ, ಕಡ್ಡಿ, ಜೋಳ, ಗೋಧಿ. ಅಂದ್ರೆ ನಿಮ್ಮ ಹಿಂದೆ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಈ ಮೊದಲು ಹೈನುಗಾರಿಕೆಯಲ್ಲಿ? ಇಲ್ಲ ಯಾರು ಇಲ್ಲ, ನೀವೇ ಮೊಟ್ಟ ಮೊದಲು. ಹೌದಾ? ಮತ್ತೆ ನಿಮ್ಮ ಎಜುಕೇಶನ್ ಎಲ್ಲಿ ತನಕ ಆಗಿದೆ? 5ನೇ ತನಕನೇ ಆಗಿದೆ. ಅಂದ್ರೆ 5ನೇ ಓದಿರ್ತಕ್ಕಂಥ ಒಬ್ಬ ವ್ಯಕ್ತಿಗೂ ಸಹ ಆದಾಯ ಗಳಿಸಬಹುದು ಅಂತ. ಸರಿ, ಆಮೇಲೆ ನಿಮ್ಗೆ ಇದೆಲ್ಲ ಎಲ್ಲಿಂದ, ಇವೆಲ್ಲ ಯಾವ ಎಮ್ಮೆಗಳದಾವ? ಎಲ್ಲಿಂದ ತಂದಿರಾ? ನಾವು ಉದ್ಗೀರ್, ಹೊಸ ಕಲ್ಯಾಣ, ಹೌದಾ, ಲಾತೂರ್. ಇದ್ರ ಬಗ್ಗೆ ಹೈನುಗಾರಿಕೆಗೆ ಸಂಬಂಧಪಟ್ಟಂಗ ನೀವು ಇದನ್ನ ಎಲ್ಲಿಂದ ನೋಡಿ ನಿಮ್ಮಲ್ಲಿ ಈ ರೀತಿ ಮನೋಭಾವನೆ ಬಂತು? ಎಲ್ಲಿ ನೋಡಿದ್ರಿ? ನಾವು ಒಟ್ಟು ಎಲ್ಲಿ ನೋಡಿದ್ವಿ, ಸ್ವಲ್ಪ ಎರಡು ಆಕಳು, ಒಂದು ಎಮ್ಮೆ ತಂದಿದ್ದ, ಅದನ್ನೇ ಚೆನ್ನಾಗಿ ಬಳಸ್ಕೊತಾವ. ಅಂದ್ರೆ ಒಂದರಿಂದ ಒಂದು ಹೆಚ್ಚಿಗೆ ಮಾಡ್ತಾ ಹೋಗ. ನಮ್ಗದು ಎಲ್ಲ ಚಲೋ ಕಾಣತ್ತಲ್ಲ ನಮ್ಗೆ, ಅಡ್ಡಂತ ಎಲ್ಲ ಪೂರ ಮಾಡ್ತೀವಿ. ಹೌದ್ರಿ. ಮತ್ತೆ ವಿಶೇಷ ಮಾಡಿ ಇಲ್ಲಿ ಎಲ್ಲಿಂದ ತಂದಿದ್ರಲ್ಲ, ಇವು ಯಾವ ವೆರೈಟಿ? ಇವು ಮೂರಾವ ಥೋಡೆ ನಾಗ್ಪುರಿ, ಥೋಡೆ ಅದು ಜಾಪಾರ್ ಅದ, ಥೋಡೆ ನಮ್ ಗೌರನವ, ಒಂದೆರಡು ಗೌರವ ತಗೊಂಡು ಮೂರು. ಹೌದು. ವಿಶೇಷ ಮಾಡಿ ನೀವು ಇದನ್ನ ಮಾಡ್ತಾ ಇದ್ರಲ್ಲ ಸರ್, ಇದಕ್ಕೆ ಸಂಬಂಧಪಟ್ಟಂಗ ನೀವು ಯಾವ ರೀತಿಯಲ್ಲಿ ಇದರಿಂದ ನಿಮ್ಮ ಆದಾಯವನ್ನು ಹೆಚ್ಚಿಗೆ ಮಾಡ್ಕೊಂಡಿದ್ರಿ? ಅದೇ ಸ್ವಂತ ದುಡ್ಡಿದ್ದೆ ಎಲ್ಲ ಮಾಡ್ತೀವಿ ಸರ್. ಇದು ಸ್ವಂತ ಮಾಡಿ ಯಾರು ತರ್ಸಿಲ್ಲ, ನಾನು ಸ್ವಂತ ಸಾಲ ಪಿಲ ಯಾರು ಮಾಡ್ತೀವಿ. ಅಂದ್ರೆ ನಿಮ್ಮ ಸ್ವಂತ ದುಡ್ಡಿನಾಗ ನೀವೆಲ್ಲ ಮಾಡಿದ್ರಿ. ಅದ್ರ ಜೊತೆ ಇದಕ್ಕೆ ಸಂಬಂಧಪಟ್ಟಂಗೆ ಸರ್ ಯಾವ್ಯಾವ ರೀತಿಯ ಬೆಳೆಗಳ, ಈಗ ಎಮ್ಮೆಗಳನ್ನ ನಾವು ಬೆಳಗ್ಗೆ ಅಂತ ನೋಡಿದ್ರೆ ಬೆಳಗ್ಗೆ ಎಲ್ಲ ನಾವೆಲ್ಲ ಹಾಲು ಅಂತೀವಿ. ಅದಕ್ಕೆ ವಿಚಾರ ಮಾಡಿದ್ರೆ ಬೆಳಗ್ಗೆ ಯಾವ ರೀತಿ ಅದಕ್ಕೆ ವ್ಯವಸ್ಥೆಗಳನ್ನ ಮಾಡ್ತೀವಿ? ವ್ಯವಸ್ಥೆ ಅಂದ್ರೆ ಕಳ್ತೀವಿ. ಇಲ್ಲ, ಬೆಳಗ್ಗೆ ಯಾವ ರೀತಿ ನಿಮ್ ರೂಟೀನ್ ಏನು ಚೇಂಜ್ ಚಾಲು ಆಗ್ತದ ಅಂತ? ಬೆಳಗ್ಗೆ ಮುಂದೆ 4:30 ಬೆಳಗ್ಗೆ ಅಂದ್ರೆ ಮುಂಜಾನೆ 4:00 ಎದ್ದು ಬಿಡ್ತೀವಿ. 4:00. ತದನಂತರ ಅದ್ರ ಮೇಲೆ ನೋಡ್ಕೊಂಡು ಚಾಲು ಮಾಡ್ತೀವಿ. ಅಂದ್ರೆ ಹಾಲಿಂದ ಹಿಂಡ್ಕೊಳ್ಳೋದು, ಮತ್ತೆ 3:30 ಹೇಳ್ತೇವೆ, ಹೆಣ್ಣೆ ಬೀಟಿ 4, 3:30 ಪೌನ್ ಜನ ಮೇವು ಹಾಕ್ತೇವೆ. ಅದು 4:30 ಪೌನೆ ಬಂದು ನೋಡ್ಕೊಳಕ್ ಹೋಗ್ತೇವೆ. 6-7 ಹಾಲು ತಗೊಂಡು 7 ಮನೆ ಹೋಗ್ತೇವೆ ನಾವು ಹಾಕೊಂಡು. ಅದಾದ್ಮೇಲೆ ವಿಶೇಷ ಮಾಡಿ ಯಾವಾಗ ನೀವು ಹಾಲು ತೆಗಿತೀರಂತಿರಲ್ಲ, ಆ ಹಾಲನ್ನ ಯಾವ ಮಾರುಕಟ್ಟೆಗೆ ಮಾರಾಟ ಮಾಡ್ತೀವಿ? ಇಲ್ಲೇ ಊರಾಗೆ ಸರ್, ಸೊಸೈಟಿಗೆ ನಿಮ್ಮಲ್ಲಿ ಅದನ್ನ ಸೊಸೈಟಿ. ಓಕೆ, ಏನ್ ರೇಟ್ ಕೊಡ್ತಾರೆ? ರೇಟ್ ಕೊಡ್ತಾರೆ ನಮಗೆ 60, 61 ಆ ರೇಟ್ ಕೊಡ್ತಾರೆ. 61, 62 ರೂಪಾಯಿ ಬೀಳ್ತದೆ. ಮತ್ತೆ ಇದರಲ್ಲಿ ಈ ಎಲ್ಲ ಇದರಲ್ಲಿ ನಿಮ್ಮಲ್ಲಿ ಫ್ಯಾಟ್ ಹೆಚ್ಚಿಗಾಗ್ಲಿಕ್ಕೆ ನೀವು ಯಾವ ರೀತಿ ಕ್ರಮಗಳನ್ನ ಮಾಡ್ತಾ ಇದ್ದೀರಿ? ಅಂದ್ರೆ ನಮ್ಮಲ್ಲಿ ಹೊಟ್ಟು, ಸೋಯಾಬೀನ್ ಹೊಟ್ಟು, ಕಳಕಿ, ಈ ಗಜರ ಹುಲ್ಲು, ಕಬ್ಬು. ಈ ಕಳಕಿ ಹೊಟ್ಟನ್ನ ನೀವು ಡೈರೆಕ್ಟ್ ಆಗಿ ಕೊಡತ್ತೀರೋ ಅಥವಾ ಯಾವ ಬುಟ್ಟಿ ಮಾಡ್ತೀವಿ? ಬಾರಿ ಬುಕ್ನಿ ಮಾಡ್ತೇವೆ. ಬುಕ್ನಿ ಮಾಡಿ ಅಂದ್ರೆ ಅದರಿಂದ ದನಗಳಿಗೆ ತಿನ್ಲಿಕ್ಕೆ ಕೊಡ್ತೇವೆ. ಮತ್ತೆ ಇದಕ್ಕೆ ಏನಾದ್ರು ಈಗ ಚಳಿಗಾಲ ಬಂದ್ರೆ ಅವಾಗ ರೋಗಗಳು ಬರೋದು, ಮಳೆಗಾಲ ಬಂದ್ರೆ ರೋಗ, ಶಾಂತಿ ವಿಷಯ ಕೊಡ್ತೇವೆ ಸರ್. ಡಾಕ್ಟರ್ ಕೇಳ್ತೇವೆ, ಶಾಂತಿ ವಿಷಯ ಮಾಡ್ತೇವೆ. ತೋರಿದ್ರೆ ಹೆಚ್ಚಿಗೆ ಆಯ್ತು ಡಾಕ್ಟರ್. ಅಂದ್ರೆ ನೀವು ಮಿನಿಮಮ್ ಅಂದ್ರೆ ಆಯಾ ಸೀಸನ್ ವೈಸ್ ಅವರಿಗೆ ಕೊಡಬೇಕಾದಂತ ಡೋಸ್ಗಳು ಕಂಪಲ್ಸರಿ ಕೊಡ್ತೇವೆ. ಮತ್ತೆ ಇನ್ನೇ ಯಾವ ರೀತಿ ಅದಕ್ಕೆ ಅಂದ್ರೆ ಯಾವ ರೀತಿ ಮಧ್ಯಾಹ್ನ ಆಯ್ತಂದ್ರೆ ರೇಸ್ಟ್ ಮಾಡಿಸೋದು? ಮುಂಜಾನೆ ನಾವು ಯಾರು ಮುಂಜಾನೆ 7:30 ನೀರು ಬಿಡ್ತೇವೆ. ಈ 3:30 ನೀರು ಇರ್ತಾವ. ಈ 3:30 ಮನುಷ್ಯ ಇರ್ತಾನ. ನಾವು ಹೇಳ್ತೇವೆ ಪೂರ ಹೆಂಡೆ ತೆಗೆದು ತೊಳೆದು
ಸಾಡಿಕಿನ ಮೇವು ಹಾಕ್ತೇವೆ ಅದ್ರೊಳಗೆ ಅದ್ರೊಳಗೆ ಸಾಡಿಕಿನ ಮೇವು ಹಾಕಿದ ಮೇಲೆ ಹಿಂದೆ ಸಂಜೆ 4:30 ಅದು ಚಂದಿ ಹಾಕ್ತೇವೆ ಮ್ಯಾಲ ಅದ್ರ ನೀರು ತೆಗೆದ್ಬಿಟ್ಟು ಚಂದಿ ಆಗ್ಬಿಟ್ಟು ಇಲ್ಲ ಮೇವು ಹಾಕಿ ಅದನ್ನ ಚಂದಿ ಹಾಕ್ತೇವೆ ಕರೆಕ್ಟ್ 4:30 ಪೌನೆ ಪದ ನೋಡ್ಕೊಳಕ್ ಹೋಗ್ತೇವೆ ಅಂದ್ರೆ ಹೇಳ್ಕೊಳ್ಳ ಅಂದ್ರೆ ಈಗ ನಿಮ್ಮಲ್ಲಿ ಒಟ್ಟು ದನಗಳ ಇಟ್ಟದವ್ರೆ ಒಟ್ಟು ನಮ್ಮಲ್ಲಿ 15 ಅವ ರೀ 15 ಎಮ್ಮೆಗಳು 14 ಎಮ್ಮೆಗಳು ಒಂದು ಆಕಳು ಓಕೆ ಆಮೇಲೆ ಇದರಿಂದ ಏನಪ್ಪಾ ಅಂದ್ರೆ ಎಷ್ಟು ಒಂದು ಇದರಿಂದ ಎಷ್ಟು ನಿಮ್ಗೆ ಹಾಲು ಸಂಗ್ರಹ ಆಗ್ತದೆ ಡೈಲಿ ನಮ್ಮಲ್ಲಿ ನೋಡಿ ಡೈಲಿ 40-50 ಲೀಟರ್ ಹಾಲು ಎಲ್ಲಾನು ಕೂಡಿ 40 ಲೀಟರ್ ಹಾಲು ಒನ್ ಟೈಮ್ ಅಂದ್ರೆ ಡೈಲಿ ನೀವು 80 ಲೀಟರ್ ಅಂದ್ರೆ 80 ಲೀಟರ್ ಹಾಲನ್ನ ನೀವು ಡೈಲಿ ಇದು ಮಾಡ್ತೀರಿ ಅಂದ್ರೆ ಪರ್ ಲೀಟರ್ ಏನ್ ನಿಮ್ಗೆ 60 to 62 ಕೊಡ್ತಾ ಇದ್ದಾರೆ ಹೌದಲ್ಲ ಸರಿ ಆಮೇಲೆ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಸ್ಥಳೀಯವಾಗಿ ಪಶುಪಾಲನೆ ಇಲಾಖೆ ಕಡೆಯಿಂದ ಏನಾದರೂ ನೀವು ಸವಲತ್ತುಗಳನ್ನ ಪಡ್ಕೊಂಡಿದ್ದೀರಾ ಇಲ್ಲ ಪಡ್ಕೊಂಡಿಲ್ಲ ನೀವೇನಾದ್ರೂ ಅಪ್ರೋಚ್ ಆಗಿದ್ರೆ ನಮ್ಗೆ ಸವಲತ್ತು ಕೊಡಿ ಅಂತ ಹೇಳಿ ಏನಾದ್ರು ಇಲ್ಲ ಒಟ್ಟು ನಾವು ಆ ಕಡೆ ಹೋಗಿದೆ ಅಲ್ವ ಸಲ ಬ್ಯಾಂಕಿ ಆಗುತ್ತಾರೆ ಇದುತ್ತಾರೆ ಸಾಲದ ಸೌಲಭ್ಯ ಆಗುತ್ತಾರೆ ನಮ್ಗೆ ತಿರ್ಗೋದಾಗಲ್ಲ ನಮ್ಗೆಲ್ಲ ವಾಪಸ್ ನಾವು ಇರ್ಲಕ್ಕ ಇಬ್ಬರು ಅಣ್ತಮ್ಮನು 24 ಗಂಟೆ ಮನುಷ್ಯ ಬೇಕಿದ್ದಾರೆ ಯಾಕಂದ್ರೆ ಸುಮ್ಮನೆ ಹಿಂಗೆ ಒಂದು ಮಾಡ್ಕೊತ ಮಾಡಿ ನಿಂತು ಅಂದ್ರೆ ಈ ಇದಕ್ಕೆ ಸಂಬಂಧಪಟ್ಟಂಗೆ ಯಾವ್ಯಾವ ವೆರೈಟಿಯ ನೀವು ಮೇವನ್ನ ಹಾಕ್ತೀರಿ ಅಂತ ಕಳೆ ಮೇವು ನಿಮ್ಗೆ ಕಳ್ಕಿ ಐತ್ರಿ ಮತ್ತೆ ಏನಾದ್ರು ಹೊಸ ವೆರೈಟಿಗಳು ತಂದು ಹಚ್ಚೋದು ಮಾಡೋದು ಇಲ್ಲ ಅದಕ್ಕೆ ಅದು ಒಂದು ಹುಲ್ಲು ಹಚ್ತೀನಿ ನೋಡ್ತೇವೆ ಯಾವುದು ಅದು ಗಜರಾ ಹುಲ್ಲು ಎಲ್ಲಿಂದ ತಂದಿರೋದನ್ನ ಅದು ಥೋಡೆ ಹಳವೈನ್ ತಂದಿದ್ದ ಥೋಡೆ ತೋಳಿನ ಬಾತ್ ತಂದಿದ್ದ ಅದು 15 ವರ್ಷ ಆಯ್ತು ಅದೇ ನಡೀತೇನೆ ನಮಗೆ ಸರಿ ಆಮೇಲೆ ವಿಶೇಷ ಮಾಡಿ ಅಂದ್ರೆ ನಿಮ್ಮ ಕುಟುಂಬದ ಆದಾಯವನ್ನು ನೀವು ಇದ್ರ ಮೇಲೆ ಡಿಪೆಂಡ್ ಓಕೆ ಅಂದ್ರೆ ವರ್ಷದ ಆದಾಯ ಅಂದ್ರೆ ತಿಂಗಳಿಗೆ ಎಷ್ಟು ಇನ್ಕಮ್ ಸೋರ್ಸ್ ಆಗ್ಬೋದು ಈ ಎಮ್ಮೆಗಳನ್ನ ಮಾಡೋದ್ರಿಂದ ಎಲ್ಲ ಹೋಗಿ ನಮ್ಮೊಂದು 50-60 ಉಂಟು ತಿಂಗಳಿಗೆ ಅಂದ್ರೆ ಕುಟುಂಬದ ಮನುಷ್ಯನ ಪಗಾರು ಚಂದಿ ದವಾಖಾನಿ ನಾವು ಗಾಡಿ ತಿರುಗೋದು ಎಲ್ಲ ತಿರುಗೋದು ಜನಗಳಿಗೆಲ್ಲಾನು ಮೇವು ಎಲ್ಲ ಮಾಡಿ ಲಾಸ್ಟ್ ನಿಮ್ಗೆ 50,000 ರೂಪಾಯಿ ತಿಂಗಳಿಗೆ ಆದಾಯ ಆಗ್ತಾ ಇದೆ ಅಂದ್ರೆ 50-40 ಹೌದಾ ಈಗ ನನಗೆ ಹೇಳಿ ಗುರುಗಳೇ ಇವತ್ತು ಯುವಕರು ಏನಪ್ಪಾ ಅಂತಂದ್ರೆ ಕೃಷಿಯನ್ನ ಬಿಟ್ಟು ಇತರ ಎಲ್ಲಾ ಫೀಲ್ಡ್ಗಳಿಗೆ ಹೋಗ್ತಾ ಇದಾರೆ ಮುಂಬೈ ಹೈದರಾಬಾದು ಬೆಂಗಳೂರು ಅಂತ ಸಿಟಿಗಳಿಗೆ ವಲಸೆ ಹೋಗಿ ಅಲ್ಲಿ ಅವ್ರು ಏನಪ್ಪಾ ಅಂದ್ರೆ ತಮ್ಮ ಜೀವನೋಪಾಯ ನಡೆಸ್ತಾ ಇದಾರೆ ಅವ್ರಿಗೆ ನೀವು ಏನ್ ಹೇಳಿಕ್ ಬಯಸ್ತೀರಿ ಇಲ್ಲ ಅವ್ರಿಗೆ ಏನ್ ಹೇಳಿಕ್ ಬಯಸ್ತೀರಿ ಈ ಕೆಲಸ ಮಾಡಿದ್ರೆ ಉತ್ತಮ ಅಲ್ಲಿ 12-18 ಗಂಟೆ ಕೆಲಸ ಮಾಡಿ ಅಲ್ಲಿ 25,000 ರೂಪಾಯಿ ಸ್ಯಾಲರಿ ಇದು ಉತ್ತಮ ಸರ್ ಅಂದ್ರೆ ನಿಮ್ಮ ಅನಿಸಿಕೆ ಏನು ಅಂತ ಹೇಳ್ರಿ ಅದೇ ನಾನು ಮನುಷ್ಯನು ಈಗ ಸುಮ್ಮ ಹೋಗ್ಬೇಕು 8-10 ಗಂಟೆ ಡ್ಯೂಟಿ ಮಾಡ್ಬೇಕಲ್ಲಿ ಕೊಡೋದೇ 15,000 16,000 20,000 ಕೊಡ್ತಾರೆ ಇಲ್ಲಿ ಮತ್ತೆ 2 ಗಂಟೆ ದಂಧೆ ಮಾಡೋದು ದಂಧೆ ಮುಗಿತಾರೆ ನಮ್ದು ಹೊಲ ನೋಡೋದು ಇರ್ತದು ಇಲ್ಲಿ ಮನೆ ಯಾವಾಗೂ ನಡೀತದು ನಮ್ಮ ತಂದೆ ಸರಿ 25-30 ವರ್ಷ ನಾನೇ ಮಾಡ್ತೀನಿ ಹೊಲ ಇದರಲ್ಲಿ ವಿಶೇಷ ಮಾಡಿ ಈ ಹೈನುಗಾರಿಕೆ ಜೊತೆ ಇನ್ನು ಯಾವ ನೀವು ಹೊಸ ಇದನ್ನ ಮಾಡ್ತಾ ಇದ್ದೀರಿ ಕುರಿ ಸಾಕಣೆ ನಾವು ಕೋಳಿ ನೋಡಿದೀವಿ ಕೋಳಿ ಎಷ್ಟು ಕೋಳಿ ಇದಾವ್ರಿ ಅವ್ ನಾ ತಂದಿ ಶುರು ಸರಿ ಒಂದು ಗಂಡ ತಂದ 3 ಹೆಣ್ಣು ತಂದಿದ ಈ ವರ್ಷ ಒಂದು 100 ಮಾಡಿದ್ವಿ ಮತ್ತೆ 100 ಮಾಡಿದ್ರಿ 100 ಕೋಳಿ ಆಲ್ರೆಡಿ ಮಾಡಿದ್ರಿ ಬಟ್ ಡೈಲಿ 5-10 ಅಂಡಿ ಮಾಡ್ತಾವ ಡೈಲಿ ಅಚ್ಚಾ ಇವು ಗೌರನ ಅದಾವ್ರಿ ಇಲ್ಲ ಗೌರನವ ಮತ್ತೆ ಅದ್ರ ಜೊತೆ ಮತ್ತೇನು ಮತ್ತೆ ಈ ಹೈನುಗಾರಿಕೆ ಅದ್ರ ಜೊತೆ ಆಮೇಲೆ ಇತರ ಯಾವ ವ್ಯವಸಾಯಗಳನ್ನ ಮಾಡ್ತೀರಿ ಇದೆ ಹೊಲದ ಹೌದೇನ್ರಿ ಸರಿ ಆಮೇಲೆ ವಿಶೇಷ ಮಾಡಿ ಮನಿ ಟ್ರ್ಯಾಕ್ಟರ್ ಅದೇ ಮಂದಿ ನೇಗಿಲು ಪುಂಟಿ ಹೊಡೆಯೋದು ಡ್ರೈವರ್ ಇತ್ತಿಲ್ಲ ಏಟಾದ್ರು ಮನೆಗೆ ಮಾಡೋದು ಡ್ರೈವರ್ ಇತ್ತು ಮಾಡಲ್ಲ ಅಲ್ಲಿ ಹೌದೇನ್ರಿ ಸರಿ ಮತ್ತೆ ವಿಶೇಷ ಮಾಡಿ ಇವತ್ತು ನಿಮ್ಗೆ ವಾರ್ಷಿಕ ಆದಾಯ ಎಷ್ಟು ಆಗ್ಬೋದು ಈ ಎಮ್ಮೆಗಳಿಂದ ಹಂಗ ಅಂದ್ರೆ ತಿಂಗಳಿಗೆ ನಿಮ್ಗೆ 50,000 ಆದ್ರೆ ವರ್ಷಕ್ಕೆ ಎಷ್ಟು ಉಳಿತಾಯ ಆಗ್ಬೋದು ಎಲ್ಲ ಖರ್ಚು ಉಳಿತು ಸರ್ ಅಲ್ಲ ಅದೇ ಉಳಿತಲ್ಲ ಅಂದ್ರೆ ನೀವು ಇಂಜಿನಿಯರಿಂಗ್ ಮಾಡಿ ಅತಿ ಹೆಚ್ಚು ಸರಿ ವೀಕ್ಷಕರೇ ಇವತ್ತು ಅವರು ಹೇಳ್ತಾ ಇದ್ದಾರೆ ಯುವಕರು ಇವತ್ತು ವಲಸೆ ಹೋಗಿ ಪಟ್ಟಣಕ್ಕೆ ಹೋಗಿ 20-25,000 ರೂಪಾಯಿ ಸಂಬಳಕ್ಕೋಸ್ಕರ ಏನಪ್ಪಾ ಅಂತಂದ್ರೆ ದುಡಿತಾ ಇದಾರೆ ಅಂತ ಎಲ್ಲಾ ವಿಷಯಗಳ ನಡುವೆ ಈ ಕೊರೋನಾ ಬಂದ್ರು ನೀವು ಇದೇ ವ್ಯವಸಾಯ ನೋಡ್ರಿ ಇಂಥ ಒಬ್ಬ ಪ್ರೋಗ್ರೆಸಿವ್ ಫಾರ್ಮರ್ ಅವರು ಕೊರೋನಾ ಬಂದ್ರು ಸಹ ಇವತ್ತು ಅವರು ಹೈನುಗಾರಿಕೆ ಬಿಡಲಿಲ್ಲ ನಮಗೆ ದಿನಾಲು ಬೆಳಗ್ಗೆ ಎದ್ದ ತಕ್ಷಣ ನಮ್ಗೆ ಏನು ಬೇಕಾಗ್ತದೆ ಚಾ ಅಂದ್ರೇನು ಹಾಲು ಎಲ್ಲಿಂದ ಬರಬೇಕು ಇಂಥ ಎಲ್ಲ ಪ್ರೋಗ್ರೆಸಿವ್ ಫಾರ್ಮರ್ಸ್ಗಳು ಇದಾರ ಅಂತೇಳಿ ನಮ್ಗೆ ಹಾಲು ಸಿಗ್ತಾ ಇದೆ ಹಾಗಾಗಿ ಯುವಕರು ಪಟ್ಟಣಕ್ಕೆ ವಲಸೆ ಹೋಗೋದಕ್ಕಿಂತ ಬಿಟ್ಟು ಇಂಥ ಒಂದು ಹೊಸ ವ್ಯವಸಾಯಗಳ ಕಡೆ ಕೃಷಿ ಮತ್ತು ಕೃಷಿಯೇತರ ಜೀವನೋಪಾಯಗಳನ್ನು ಅಳವಡಿಸಿಕೊಂಡು ತಮ್ಮ ಆದಾಯವನ್ನು ದ್ವಿಗುಣ ಮಾಡಬೇಕು ತಮ್ಮ ಕುಟುಂಬದ ಆದಾಯವನ್ನು ದ್ವಿಗುಣ ಮಾಡಿ ತಮ್ಮ ಕನಸುಗಳನ್ನು ಈಡೇರಿಸಿಕೊಳ್ಬೇಕು ಅಂತಕ್ಕಂತಹ ಇವತ್ತು ನಮ್ಮ ರೈತ ಬುಳ್ಳ ಅವರ ಏನಪ್ಪಾ ಅಂತಂದ್ರೆ ಒಂದು ಅನಿಸಿಕೆ ಆಗ್ಯದ ಇವತ್ತು ಅವರು
ಕುರಿ ಸಾಕಾಣಿಕೆ, ಹೈನುಗಾರಿಕೆ, ಆಮೇಲೆ ವಿಶೇಷ ಮಾಡಿ ಇದರದಿಂದ ಬಂದಿರತಕ್ಕಂತಹ ಏನು ಈ ತ್ಯಾಜ್ಯ ಎಲ್ಲ ಏನ್ ಮಾಡ್ತೀರಿ ಇದೆಲ್ಲ ತ್ಯಾಜ್ಯ ಈ ಅಂದ್ರೆ ಹೆಂಡಿ ಹೊಲಕ ಅಂದ್ರೆ ಅದನ್ನ ಉಳಿದಿರ್ತಕ್ಕಂಥ ಅಂದ್ರೆ ಬೆಳೆ ಸಾಳಿಗಳಿಗೆ ಬಿಟ್ಕೊಡ್ತೀರ? ಇಲ್ಲ, ಬೇಸಿಗೆದಿಂದ ಟ್ರ್ಯಾಕ್ಟರ್ ಹಾಕ್ತೇವೆ. ಹೌದೇನ್ರಿ? ನೇಗಿ ನೋಡಿದ್ರೆ ಅವಾಗ ಮುಚ್ಚಿ ಹಾಕ್ತೇವೆ. ಇದು ಅಂದ್ರೆ ಈ ದನಗಳ ಹೆಂಡಿಯನ್ನ ಏನಾದ್ರು ರೈತರಿಗೂ ಮಾರಾಟ ಮಾಡ್ತೀವಿ. ಹೆಂಗ್ ಟಿಪ್ಪರ್ ಕೊಡ್ತೀವಿ? ಒಂದು ಟಿಪ್ಪರ್ ಹೆಂಗ್ ಕೊಡ್ತೀರಿ? ಒಂದು ಟ್ರ್ಯಾಕ್ಟರ್ 3000 ರೂಪಾಯಿ ಕೊಡ್ತೀವಿ. 3000 ರೂಪಾಯಿ ಟ್ರ್ಯಾಕ್ಟರ್. ಅಚ್ಚಾ, ಅಂದ್ರೆ ಈಗ ವರ್ಷಕ್ಕೆ ಎಷ್ಟು ಟ್ರ್ಯಾಕ್ಟರ್ ಆಗ್ಬೋದು? ಒಂದು 80 ಟ್ರ್ಯಾಕ್ಟರ್. 80 ನೋಡ್ರಿ, ಇಷ್ಟೆಲ್ಲಾನು ಅಂದ್ರೆ ಎಮ್ಮೆಗೆ ಹಾಕಿರ್ತಕ್ಕಂಥ ಮೇವನ್ನ ಅದು ತಿಂದು ಅದು ತಿನ್ನೋದ್ರ ಜೊತೆ ಅದು ನಮ್ಗೆ ಏನು ಕೊಡತ್ತದೆ? ಹಾಲು ಕೊಡ್ತದೆ. ಹಾಲು ಕೊಟ್ಟಿದ ನಂತರ ಅದು ಹೆಂಡಿನೂ ಕೊಡ್ತದೆ. ಹೆಂಡಿ ಜೊತೆ ಅದ್ರದ ಅದು ಏನು ಏಕಿ ಮಾಡ್ತಲ್ಲ ಅದನ್ನ ಸಹ ಮೂತ್ರನೂ ಸಹ ಇವತ್ತು ನಮ್ಗೆ ಕೆಲಸಕ್ಕೆ ಬರ್ತಾ ಇದೆ. ಅಂದ್ರೆ ಅದರಿಂದ ಎರೆಹುಳು ಏನು ಅದ ಅದು ಅದರ ಪ್ರಮಾಣ ಹೆಚ್ಚಿಗೆ ಆಗ್ತದೆ. ಎರೆಹುಳು ಹೆಚ್ಚಾದಂಗೆ ಗೊಬ್ಬರ ಪ್ರಮಾಣನ ಹೆಚ್ಚಾಗ್ತದೆ. ಅದರಿಂದ ಏನಾಗ್ತದೆ? ಹೊಲಗಳಲ್ಲಿ ಸಾವಯವ ಪ್ರಮಾಣವನ್ನು ಹೆಚ್ಚಾಗ್ಲಿಕ್ಕೆ ಅವ್ರೇನಪ್ಪ ಅಂದ್ರೆ ತಾವು ಸಾವಯವ ರೀತಿಯಲ್ಲಿ ಕೃಷಿಯನ್ನು ಸಹ ಮಾಡ್ತಾ ಇದ್ದಾರೆ. ಇದರ ಜೊತೆನೂ ಅವರು ಸಮಗ್ರ ಬೇಸಾಯ ಪದ್ಧತಿನೂ ಸಹ ಇವತ್ತು ಅವರು ಅಳವಡಿಕೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಇವತ್ತು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲ ರೈತರು ಇವೆಲ್ಲ ವಿಶೇಷ ಇದೇ ಇರ್ತಾವೆ. ಇದರ ನಡುವೆ ನಾವೆಲ್ಲರೂ ಏನಪ್ಪಾ ಅಂತಂದ್ರೆ ಇಂಥ ಹೊಸ ಏನಪ್ಪಾ ಅಂದ್ರೆ ಇವತ್ತು ಜೀವನೋಪಾಯಗಳನ್ನ ನಾವು ಅಳವಡಿಸ್ಕೋಬೇಕು ಅಂತಕ್ಕಂಥ ಮಾತನ್ನಾಡ್ತಾ ಇದೇ ರೀತಿ ಏನಪ್ಪಾ ಅಂತಂದ್ರೆ ಬರುವ ದಿನಗಳಲ್ಲಿ ಇವತ್ತು ನಾವು ಇಲ್ಲಿ ಮಹಾದೇವ್ ಬುಳ್ಳಾ ಅವರ ಹೈನುಗಾರಿಕೆ ಫಾರ್ಮ್ ಹೌಸಿಗೆ ಬಂದಿದ್ದೇವೆ. ಅವ್ರಿಗೆ ಇನ್ನೊಂದು ನಾನು ಪ್ರಶ್ನೆ ಕೇಳಿಕ್ ಬಯಸ್ತೀನಿ. ನೀವು ಸರ್ಕಾರಕ್ಕೆ ಯಾವ ರೀತಿ ಒಂದು ಬೇಡಿಕೆ ಇಡ್ತೀರಿ? ಇದನ್ನ ಸ್ವಲ್ಪ ನೀವು ಇನ್ನೂ ಹೆಚ್ಚಿಗೆ ಏನಪ್ಪಾ ಅಂತಂದ್ರೆ ಮುಂದೆ ಬರಬೇಕು ಅಂತಂದ್ರೆ ಯಾವ ರೀತಿ ಇದನ್ನ ಮಾಡ್ತಾರೆ? ಲೋನ್ ಕೊಡಬೇಕು ಮತ್ತು ನಮ್ಗೆ ಇಷ್ಟ ಅದ ಸರ್ಕಾರ ಕಡೆಯಿಂದ ಲೋನ್ ಅನ್ನ ಪ್ರೊವೈಡ್ ಆಗಬೇಕು. ಅದರ ಜೊತೆ ಈ ಕೃಷಿ ಪಶು ಆಸ್ಪತ್ರೆ ಕಡೆಯಿಂದ ದನಗಳ ಕೆಳಗಡೆ ಒಂದು ಮ್ಯಾಟ್ ಇರುತ್ತೆ, ಮ್ಯಾಟಿನ ವ್ಯವಸ್ಥೆ ಇಲ್ಲ. ಆಮೇಲೆ ಅದೆಲ್ಲ ತಗೊಂಡಿದ್ದೀರಾ? ಇಲ್ಲ, ತಗೊಂಡಿಲ್ಲ. ಅದು ಘಾನ್ ಇರುತ್ತೆ ಸರ್. ಆ ಮ್ಯಾಟ್ ಹಾಕಿಲ್ಲ ಮಾಡಿ ಗೊತ್ತಿಲ್ಲ. ಹಾಕಿಲ್ಲ ಹಾಕಿ ನೋಡಿದೆವು. ಅದು ಒಳಗೆ ಹೆಂಡ್ಯ ಉಚ್ಚಿ ಆಗಿ ಕೊಡ್ತದೆ. ಅದು ತೊಳ್ಳೆ ಬರಲ್ಲ ಕಿಲಿ. ಅದು ವಾಸನೆ ಬರ್ತದೆ. ದನ ಬೇಮಾರ್ ಬೀಳ್ತಾವ, ಮನುಷ್ಯ ಬೇಮಾರ್ ಬೀಳ್ತಾವ. ಸ್ಥಳೀಯ ನಿಮ್ಮ ಪಶು ವೈದ್ಯಾಧಿಕಾರಿಗಳು ನೀವು ಹೇಳಿದ ತಕ್ಷಣ ಬರ್ತಾರೆ. ಅಂದ್ರೆ ನಿಮ್ಮ ರೆಸ್ಪಾನ್ಸ್ ಇದೆ ಚೆನ್ನಾಗಿ. ಹಾಗಾಗಿ ಇಂಥ ರೈತರ ಜೊತೆ ಇನ್ನೂ ನಾವೇನಪ್ಪಾ ಅಂತಂದ್ರೆ ಅವ್ರಿಗೆ ಬೇಕಾದಂತ ಸವಲತ್ತುಗಳು ಸರ್ಕಾರ ಸ್ವಲ್ಪ ಆ ಇಲಾಖೆ ಪಶುಪಾಲನಾ ಇಲಾಖೆಯವರು ಸ್ವಲ್ಪ ಇಂಥ ರೈತರ ಜೊತೆ ಗಮನ ಇಟ್ಟು ಅವರನ್ನ ನಾವು ಪ್ರೋತ್ಸಾಹಕ್ಕೆ ಮುಂದೆ ಬರಬೇಕಾಗ್ಯದ. ಇವತ್ತು ವಿಶೇಷವಾಗಿ ಮಹಾದೇವ್ ಬುಳ್ಳಾ ಅವರ ಜೊತೆ ಒಂದು ಬಹಳ ದಿನಗಳ ನಂತರ ಒಂದು ಸಂದರ್ಶನ ಮಾಡಿದ್ದೀವಿ. ಇಂಥ ರೈತರ ಜೊತೆ ಇನ್ನು ಬರುವ ದಿನಗಳಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ಇನ್ನೂ ಏನಪ್ಪಾ ಅಂತಂದ್ರೆ ಬರ್ತಕ್ಕಂತಹ ರೈತರ ಜೊತೆ ಸಂದರ್ಶನ ಮಾಡೋಣ ಅಂತಕ್ಕಂಥ ಮಾತನಾಡ್ತಾ ಇಲ್ಲಿಗೆ ಈ ಸಂದರ್ಶನವನ್ನ ಮುಕ್ತಾಯ ಹೇಳ್ತಾ ಬರುವ ದಿನಗಳಲ್ಲಿ ಇನ್ನೊಬ್ಬರು ರೈತರ ಜೊತೆ ಇನ್ನೊಂದು ಯಶೋಗಾಥೆಯನ್ನು ಕೇಳೋಣ ಅಂತ ಮಾತನಾಡ್ತಾ ನಮಗೆಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಧನ್ಯವಾದ.